ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೈತ್ರಿ ಕುಕ್ಕಿಂಗ್ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತಾ ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಸಂಡೇ ಆಗಿರೋದ್ರಿಂದ ಸಿಂಪಲ್ಲಾಗಿ ರಂಗೋಲಿ ಹಾಕಿಬಿಟ್ಟು ಮಾರ್ಕೆಟಿಗೆ ಹೋಗಿ ಬಂದು ಮನೆಯಲ್ಲಿ ಬರೋಟಿಗೆ ಎಲ್ಲರೂ ಆರಾಮಾಗಿ ಯಾವುದೋ ಒಂದು ಮೂವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕುಂತಿದ್ದು. ತರಕಾರಿ ಎಲ್ಲ ಫ್ರೂಟ್ಸ್ಗಳ್ನ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ತರಕಾರಿ ಮಾತ್ರ ಫುಲ್ ಫ್ರೆಶ್ ಆಗಿ ಇತ್ತು ಇವತ್ತು ಸಂಡೇ ಮಾರ್ಕೆಟ್ನಾಗ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೇವು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬೇವು ಮಾಡೋಕ್ಕೆ ಇಷ್ಟು ಐಟಮ್ಸ್ ಬೇಕು: ಕಲ್ಲಂಗಡಿ, ಮ್ಯಾಂಗೋ, ಬಾಳೆಹಣ್ಣು, ದ್ರಾಕ್ಷಿ, ಕರ್ಬೂಜ, ಆಮೇಲೆ ಒಂದು ಸಣ್ಣ ಬೌಲು ಪುಟಾಣಿ, ಪಿಸ್ತಾ, ಒಂದು 7 ಗೋಡಂಬಿ, ಬಾದಾಮಿ, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಖರ್ಜೂರ, ಆಮೇಲೆ ಬೇವಿನ ಹೆಚ್ಚ ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ಅರ್ಧ kg ಬೆಲ್ಲನ ಕುಟ್ಟಿಬಿಟ್ಟು ನೆನೆಯೋಕೆ ಇಟ್ಟಿದ್ದೆ. ಆ ನೆನೆದಾದ್ಮೇಲೆ ಅದನ್ನು ದೊಡ್ಡ ಪಾತ್ರೆಗೆ ಸೋಸ್ಕೊಳತ್ತೀನಿ, ಯಾಕಂದ್ರೆ ಬೆಲ್ಲದಲ್ಲಿ ಕಸರು ಇರ್ತಾವೆ ಅಂತ ಹೇಳ್ಬಿಟ್ಟು. ಒಂದು ಇಡೀವಷ್ಟು ಹುಣಸೆಹಣ್ಣು ಕೂಡ ನೆನೆ ಇಟ್ಟಿದ್ನಿ, ಅದನ್ನು ಕೂಡ ನೀಟಾಗಿ ಅದನ್ನು ಕಿವುಚ್ಕೊಂಡ್ಬಿಟ್ಟು ಅದನ್ನು ಸೋಸ್ಕೊಳತ್ತೀನಿ. ಹುಣಸೆಹಣ್ಣು ಸೋಸ್ಕೊಂಡಿದ್ದು ಆಯಿತು. ಒಂದು ದೊಡ್ಡ ಬೌಲ್ ಅಷ್ಟು ನಾನು ದ್ರಾಕ್ಷಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 4 ಬಾಳೆಹಣ್ಣು ಕೂಡ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನಾನು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳತ್ತೀನಿ. ಆವಾಗಲೇ ಹುಣಸೆ ಹಣ್ಣು ನೀರು ಆಮೇಲೆ ಬೆಲ್ಲದ ನೀರು ಏನಿತ್ತು ಅದಕ್ಕೆ ಸೇರಿಸ್ಕೊಳತ್ತೀನಿ. ಆಮೇಲೆ ಒಂದು ದೊಡ್ಡ ಬೌಲು ಕಲ್ಲಂಗಡಿ ಪೀಸ್ನ ಮಾಡಿಕೊಂಡು ಅದು ಕೂಡ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಈ ಪಾತ್ರೆಗೆ ನಾನು ಸೋಸ್ಕೊಳತ್ತೀನಿ, ಯಾಕಂದ್ರೆ ಕಲ್ಲಂಗಡಿ ಒಳಗೆ ಬೀಜ ಇರೋದ್ರಿಂದ ಅದನ್ನು ಕೂಡ ಸೋಸ್ಕೊಂಡಿದ್ದಾಯ್ತು. ಇವಾಗ ಅದನ್ನೆಲ್ಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ಒಂದು ಅರ್ಧ ಮಾವಿನಕಾಯಿನ ಹೋಳು ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಎರ್ಚ್ಕೊಂಡ್ಬಿಟ್ಟು ಇದು ಮ್ಯಾಂಗೋನ ಬೇವಿಗೆ ಸೇರಿಸ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಬೇವು ಅಂದ್ರೆ. ಇವಾಗ ಎರ್ಚ್ಕೊಂಡಿದ್ದಾಯಿತು. ಇವಾಗ ಇದನ್ನು ಬೇವಿಗೆ ಸೇರಿಸ್ಕೊಳತ್ತೀನಿ. ಪುಟಾಣಿ ಕೂಡ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳತ್ತೀನಿ. ಇದು ಬೇವಿನ ಹೆಚ್ಚ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತಾ ಇದು. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸು ಕೂಡ ಇದಕ್ಕೆ ಸೇರಿಸ್ಕೊಳತ್ತೀನಿ. ಎಲ್ಲ ಡ್ರೈ ಫ್ರೂಟ್ಸು ಸೇರಿಸ್ಕೊಂಡಾದ್ಮೇಲೆ ಒಂದು ಸತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ರಿಂದ 3 ಲೀಟ್ರ್ ಆಗೋಷ್ಟು ಬೇವನ್ನ ಮಾಡತ್ತೀನಿ. ಆಮೇಲೆ ತಣ್ಣೀರು ಹಾಕ್ಕೊಂಡಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿರೋಂಥ ತಣ್ಣೀರು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು. ಇಲ್ಲಿ ಲಾಸ್ಟಿಗೆ ನಾನು ಬೇವಿನ ಹೂವನ್ನ ಇದಕ್ಕೆ ಹಾಕ್ಕೊಳತ್ತೀನಿ, ಯಾಕಂದ್ರೆ ಬೇವಿನ ಹೂವು ಹಾಕ್ಕೊಂಡ್ರೆ ಬೇವು ಕಂಪ್ಲೀಟ್ ಆಯ್ತು. ಇವಾಗ ನಾನು ಕೂಡ ದೇವರಿಗೆಲ್ಲ ಬೇವು ಶಾವ್ಗೆ ಎಲ್ಲ ಅಗ್ಗಲಿಡ್ದುಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಆಮೇಲೆ ಇವಾಗ ಇದಕ್ಕೆ ಗಡಿಗೆ ಹಾಕ್ಕೊಂಡ್ಬಿಟ್ಟು ಎತ್ತಿ ಸೈಡಿಗೆ ಇಡ್ತಾಯಿದ್ದೀನಿ. ಗಡಿಗೆ ಹಾಕ್ಕೊಂಡ್ರೆ ಬೇವು ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಗಡಿಗೆ ಹಾಕ್ಕೊಳತ್ತೀನಿ. ನಿಮ್ಮ ಹತ್ರ ಗಡಿಗೆ ಇದ್ರೆ ಹಾಕ್ಕೊಡ್ರಿ, ಇಲ್ಲಪ್ಪ ಅಂದ್ರೆ ನೀವು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ಇವಾಗ ಬೇವು ರೆಡಿ ಆಯಿತು. ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಬನ್ನಿರಿ ನಮ್ಮ ಮನೆಗೆ ಬೇವು ಕುಡಿಯೋಕೆ ಎಲ್ಲರೂ. ಇವಾಗ ಬೇವು ಹಾಕಿಬಿಟ್ಟು ನನ್ನಿಬ್ಬರು ಮಕ್ಕಳಿಗೆ ಕೂಡ ಕೊಟ್ಟೆ. ಅವರು ಕೂಡ ಕುಡಿದ್ಬಿಟ್ಟು ಬೇವು ಸೂಪರಾಗಿದೆ ಅಂತ ಹೇಳಿದರು. ನಮ್ಮ ಮನೆಗೆ ಒಬ್ಬರು ಅಜ್ಜ ಬಂದಿದ್ರು ಹಬ್ಬದ ದಿವಸನೇ. ಅವ್ರಿಗೆ ಕೂಡ ಹಾಲು, ಸಕ್ಕರೆ, ಆಮೇಲೆ ಶಾವ್ಗೆ, ಬೇವು ಹಾಕಿಕೊಟ್ಟಿದ್ದೆ. ಅವರು ಕೂಡ ಕುಡಿದ್ಬಿಟ್ಟು ಖುಷಿಯಿಂದ ಹೋದರು. ಈ ಅಜ್ಜ ಯಾರು ಅಂತ ನನಗೂ ಗೊತ್ತಿಲ್ಲ. ವಾರದಲ್ಲಿ ಒಂದು ಸತಿ ಆದರೂ ನಮ್ಮ ಮನೆಗೆ ಬರ್ತಾರೆ ಊಟ ಮಾಡೋಕ್ಕಂತೇಳ್ಬಿಟ್ಟು. ನಾವು ಕೂಡ ಎಲ್ಲರೂ ಮನೆಯಲ್ಲಿ ಬೇವನ್ನ ಕುಡ್ದೀವಿ. ಬೇವು ಮಾತ್ರ ಸೂಪರಾಗಿ ಆಗಿತ್ತು. ಇವತ್ತು ಹಬ್ಬ ಆಗಿರೋದ್ರಿಂದ ನಾನಿಲ್ಲಿ ಹೋಳ್ಗಿನ ಮಾಡತ್ತೀನಿ.
ಹೋಳ್ಗೆ ರೆಸಿಪಿನ ಫುಲ್ ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ ನನ್ನಿಂದ, ಯಾಕಂದ್ರೆ ಇವತ್ತು ಹಬ್ಬ ಆಗಿರೋದ್ರಿಂದ ಕೆಲಸ ಭಾಳನೇ ಆಯಿತು, ಹಾಗಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಮತ್ತೆ ನಾನು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದು ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ, ಆಮೇಲೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ರಿಗೂ ನಮಸ್ಕಾರ.